शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಹೋರಾಟವನ್ನು 12, 13, 14 ಎದಕ್ಕೋಸ್ಕರ ಹಾಕೊಂಡಿದ್ವಿ ಅಂತಂದ್ರೆ ನಮಗೆ ಸಿದ್ದರಾಮಯ್ಯ ಸರ್ ಅಧಿವೇಶನದಲ್ಲಿ ಹೇಳಿದಂಥ ಒಂದು ಬಜೆಟ್ ಮಂಡನೆ ಮಾಡಿದಲ್ಲಿ ಎಲ್ಲ ಬಿಸಿ ಊಟ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಆಶಾ ಕಾರ್ಯಕರ್ತೆಯರಿಗೆ 1,000 ಬಜೆಟ್ ಮಂಡನೆಯಲ್ಲಿ ಮಾಡಿದ್ರು. ಅದು ಇನ್ನೂವರೆಗೆ ಅವರಿಗೆಲ್ಲ ಬರ್ತಾ ಇದೆ, ಆಶಾ ಕಾರ್ಯಕರ್ತರಿಗೆ ಮಾತ್ರ ಬರ್ತಾ ಇಲ್ಲ. ಮತ್ತು 10,000 ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತೇಳಿ ನಮಗೆ 4 ದಿನ ಹೋರಾಟ ಮಾಡಿದೆವು ಬೆಂಗಳೂರಲ್ಲಿ. ಆ ಹೋರಾಟವನ್ನು ಮಾಡ್ತೀವಮ್ಮ, ಯಾಕೆ ಮಾಡ್ತೀವಿ ಹೋರೆ ಅಂತೇಳಿ ಆಶ್ವಾಸನೆ ಕೊಟ್ಟು ಕಳಿಸಿದ್ರು. ಏಪ್ರಿಲಿಂದನೇ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೆ ಜಾರಿಗೆ ಮಾಡಿಲ್ಲ. 1,000 ರೂಪಾಯಿ ಮಂಡನೆ ಮಾಡಿದ್ದೂ ಬಂದಿಲ್ಲ ಮತ್ತು 10,000 ರೂಪಾಯಿ ಜಾರಿಗೆ ಮಾಡಿದ್ರು ಬಂದಿಲ್ಲ. ಇಲ್ಲಿವರೆಗೂ ಬಂತಾ ಇಲ್ಲ. ಆಗಸ್ಟ್ ತಿಂಗಳು ಬಂತು, ಇಲ್ಲಿವರೆಗೆ ಕಾಯ್ದೆವು ಹೋರಾಟ. ನಾವು ಮುಖಂಡರು ಕರ್ಕೊಂಡು ಹೋಗಿ ಭೇಟಿ ಮಾಡಿದೆವು ಮತ್ತು ಪತ್ರಗಳ ಮುಖಾಂತರ ಕೊಟ್ಟೆವು. ನಾವು ಆಶಾ ಕಾರ್ಯಕರ್ತರುಗಳಿಗೆ ಡೈರೆಕ್ಟಾಗಿ ಮುಖ್ಯಮಂತ್ರಿಗೆ ಭೇಟಿಯಾದೆವು. ಇಲ್ಲಿವರೆಗೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನದ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆಶಾ ಕಾರ್ಯಕರ್ತೆಯ ಹೋರಾಟ 3 ದಿನದ ಹೋರಾಟ ಹಮ್ಮಿಕೊಂಡಿದ್ದೇವೆ. ಹಗಲು ರಾತ್ರಿ ಮಳಿ ಚಳಿ ಅನ್ನೋದೇ ಹೋರಾಟ ಹಮ್ಮಿಕೊಂಡಿದ್ದೇವೆ. ಇದರ ನಮಗೆ ಫಲ ಸಿಗುವವರೆಗೂ ನಾವು ಈ ಹೋರಾಟ ಬಿಟ್ಟು ಕದಲಲ್ಲ ಅಂತೇಳಿ ಸ್ವಾಮಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸಲ ನಮಗೆ ಆಶಾ ಕಾರ್ಯಕರ್ತರಾಗಿ ನಾವು ಫಲ ಸಿಗಲೇಬೇಕು, ನಮ್ಮ ಗೌರವಧನ ಹೆಚ್ಚು ಮಾಡಲೇಬೇಕು. 1,000 ರೂಪಾಯಿ ಬಜೆಟ್ ಮಂಡನೆ ಮಾಡಿದ ಪ್ರಕಾರ ನಮ್ಮ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಜಮಾ ಆಗಬೇಕು. ಅದಕ್ಕೋಸ್ಕರ ಈ ಹೋರಾಟ ನಾವು ನಿಲ್ಲಿಸೋದಿಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದ್ದೇವೆ. ನನ್ನ ಹೆಸರು ನಿರ್ಮಲಾ ಬೀರ್ನೂರ್ ಅಂತ, ಸಿಂದಗಿ ತಾಲೂಕು. ನಾವು ಪ್ರೀ ಪೇಸಿಯವರು ನಮಗೆ ಸ್ಕೂಟಮ್ ಕೊಡ್ ಅಂತಾರಿ ಸರ್. ಸ್ಕೂಟಮ್ ಕೊಡ್ತೀವಿ ಇಲ್ಲ ಅನ್ನಂಗಿಲ್ಲ, ಕೊಟ್ರು ನಮಗೆ ಅದ್ರ ಬಗ್ಗೆ ಬಜೆಟ್ ಇನ್ನೂವರೆಗೂ ಇಲ್ಲ, ಯಾವ್ದು ಬಂದಿಲ್ಲ. ಈಗ ಹೋದ ವರ್ಷ ನಾವು ಬೆಂಗಳೂರಾಗ ಹೋರಾಟ ಮಾಡಿದ್ವಿ, 10,000 ರೂಪಾಯಿ ಕೊಡ್ತೀವಿ ಅಂದಿದ್ರಿ ಸಿದ್ದರಾಮಯ್ಯವರು. ಅದಕ್ಕೂ ಯಾವುದು ನೆರವೇ ಕೊಟ್ಟ ಮಾತು ಉಳಿಸ್ಕೊಳ್ಳಿಲ್ಲ ಅವರು. ಈಗ ಅದ್ರ ಸಂಬಂಧ ನಾವು ಇನ್ನೂ 3 ದಿನ ಮಾಡ್ತೀವಿ ನಾವು ಹೋರಾಟ, ಬಿಡಂಗಿಲ್ಲ. ನಾವು ತಾಯಿ ಮಗುವಿನ ಬಗ್ಗೆ ಹೋರಾಟ ಮಾಡ್ತೀವಿ. ಎಲ್ಲದಕ್ಕೂ ನಮಗೆ ನಾವು ಆಶಾಗಳು ಇರ್ಲಿಕ್ಕಂದ್ರೆ ಹಳ್ಳಿಯಲ್ಲಿ ನಡೆಯಂಗಿಲ್ಲ. ಲಾರ್ವಾ ಸರ್ವೆ ಮಾಡಬೇಕು, ತಾಯಿ ಮತ್ತು ಮಗುವಿನ ಆರೋಗ್ಯ. ಆಮೇಲೆ ರಾತ್ರಿ ಡಿಲಿವರಿ ಬಂದರೂ ಹೋಗ್ಬೇಕ್ರಿ ಸರ್. ನಾವು ಮಳೆ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ. ಲಾರ್ವಾ ಸರ್ವೆ ಮಾಡೋದು, ಸ್ಕೂಟಮ್ ಕೊಡೋದು, ಸ್ಲೈಡ್ ತೆಗೆದು, ಇದನ್ನ ಬಿಟ್ರೆ ನಮಗೆ ಯಾವುದು ಎಲ್ಲ ಕೆಲಸ ನಮ್ಮಿಂದ ತಗೋತಾರ. ಅದ್ರ ತಕ್ಕಂತೆ ನಮಗೆ ಪೇಮೆಂಟ್ ಇಲ್ಲ. ಅದಕ್ಕಾಗಿ ನಾವು ನ್ಯಾಯ ನಮಗೆ ದೊರಕಲೇಬೇಕು. ಅದೇ ನಾವು ಯಾಕೆ ಅಳ್ತಾ ಇದ್ವಿ ಅಂದ್ರೆ ನಮ್ಮ ಪರಿಸ್ಥಿತಿ ಅಲ್ರಿ ಸರ್. ಇದೇ ಪಗಾರ 5,000 ರೂಪಾಯಿ ಪಗಾರದಿಂದ ನಮಗೇನು ಪಟ್ಟಿ ತುಂಬತೈತೇನ್ರಿ ಸರ್. 4-5 ಜನ ಮಕ್ಕಳದಾವು. ಇದೇ 5,000 ರೂಪಾಯಿ ಪಗಾರ. ಎಷ್ಟು ವರ್ಷ ಗಂಟ್ಲೆ ನಾವು ಡ್ಯೂಟಿ ಮಾಡಕತ್ತೀವಿ. ಬರೀ 5,000 ರೂಪಾಯಿ ಹೊರತು ಹೆಚ್ಚಿಗೆ 1 ರೂಪಾಯಿ ಇನ್ನೂವರೆಗೆ ಇಲ್ಲ. 4 ದಿನಗಟ್ಲೆ ಚಳಿ ಮಳೆ ಅನ್ಲಾರ್ದ ನಾವು ಉಪವಾಸ ಬಿದ್ದು ಬಂದೀವ್ರಿ. ನಾವು ಸ್ಟ್ರೈಕ್ದೊಳಗೆ ಬೆಂಗಳೂರಾಗ ಹೋಗಿದ್ದೀರಿ ಹೋದ ವರ್ಷ. ಹೋದ್ರು ನಮಗೆ ಯಾವುದು ಏನು ನಮಗೆ ನ್ಯಾಯ ದೊರಕಿಲ್ಲ. ಅದಕ್ಕಂತ ಹೇಳಿ ನಮಗೀಗ ನ್ಯಾಯ ಸಿಗಬೇಕು. ಈ ನ್ಯಾಯ ಸಿಗುವವರೆಗೂ ನಾವು ಇಲ್ಲಿಂದ ತಗೊಳಂಗಿಲ್ಲ. ಇಷ್ಟು ಹೇಳಿ ಬರಂಗ ಇಲ್ರಿ. ನಮಗೆ ತಿಂಗಳನ್ನೂ ನಾವು ಕರೆಕ್ಟಾಗಿ ಪೇಮೆಂಟ್ನು ಬರಂಗಿಲ್ಲ. ಅದಕ್ಕಾಗಿ ನಾವು ಇನ್ನು ಅದು ಬರುವವರೆಗೂ ನಾವು ಇಲ್ಲಿಂದ ತಗೊಳಂಗಿಲ್ಲ. 3 ದಿನ ಧರಣಿ ನಾವು ಮಾಡವ್ರಿ. ನಮಗೆ ನ್ಯಾಯ ಸಿಗಲೇಬೇಕು. ಸಿದ್ದರಾಮಯ್ಯರು ಇದನ್ನ ನಮಗೆ ನ್ಯಾಯ ಕೊಡಬೇಕು. ನಮ್ಮ ಹೆಸರು ಇಂದ್ರಾ ಅಂಬಳ್ಳೂರು. ಇಂದ್ರಾ ನಮ್ಮ ಹೆಸರು. ಸ್ನೇಹಿತರೆ, ನಮ್ಮ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ AMS ಸಂಘಟನೆ ಮಹಿಳಾ ಸಂಘಟನೆ ವತಿಯಿಂದ ನಾವು ಏನು ರಾಜ್ಯ ಮಟ್ಟದ ಆಶಾ ಕಾರ್ಯಕರ್ತರ ರಾಜ್ಯವ್ಯಾಪಿ ಅಹೋರಾತ್ರಿ ಏನು ಧರಣಿ ನಡೀತಾ ಇದೆ, ಇದಕ್ಕೆ ರಾಜ್ಯ ಮಟ್ಟದಲ್ಲಿ ನಾವು ಮಹಿಳಾ ಸಂಘಟನೆಯಿಂದ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತೇನು ಸರ್ಕಾರ ಹೇಳ್ತಾ ಇದೆ ಮಹಿಳಾ ಪರ ಜನಪರ ಅಂತ ಏನು ಮಾತಾಡ್ತಾ ಇದೆ, ಇವತ್ತು ಕಳೆದ 8 ತಿಂಗಳಿಂದ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. 42,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತರು ಸೇರ್ಕೊಂಡು ಇವತ್ತೇನು 10,000 ನಿಗದಿ ಮಾಡ್ತೀವಿ, ನಿಮ್ಮ ಪಗಾರ ಫಿಕ್ಸ್ ಮಾಡ್ತೀವಿ ಅಂತ ಏನು ಸರ್ಕಾರ ಹೇಳಿತ್ತು. ಇವತ್ತಿಗೂ ಕೂಡ ಯಾವುದೇ ರೀತಿಯಾದಂಥ ಆದೇಶ ಬಂದಿಲ್ಲ. ಏಪ್ರಿಲಿಂದ ಜಾರಿ ಮಾಡ್ತೀವಿ ಅಂತ ಹೇಳಿ ಮತ್ತೆ ಬಜೆಟ್ ಅಲ್ಲೂ ಕೂಡ ನಾವು ಮಂಡನೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಕೂಡ ಅವರಿಗೆ ಅವ್ರ ಬೇಡಿಕೆ ಈಡೇರಿಸ್ತಾ ಇಲ್ಲ. ಅವ್ರು ಕೇಳ್ತಿರ್ತಕ್ಕಂಥದ್ದು ನ್ಯಾಯಯುತವಾದಂಥ ಬೇಡಿಕೆ. ಸ್ನೇಹಿತರೆ, ಅವ್ರು ಕೇಳ್ತಿರ್ತಕ್ಕಂಥ ನ್ಯಾಯಯುತ ಬೇಡಿಕೆನೂ ಕೂಡ ಸರ್ಕಾರ ಇವತ್ತು ಈಡೇರಿಸ್ತಾ ಇಲ್ಲ. ಸೊ ಅವರ ಒಂದು ಬೇಡಿಕೆ ನ್ಯಾಯಯುತವಾಗಿದೆ. ಕಳೆದ 8 ತಿಂಗಳಿಂದ ಅವರು ಹೋರಾಟಗಳನ್ನು ಬಳಸ್ತಾರೆ. ಕಳೆದ ಸುಮಾರು ಜಿಲ್ಲೆಗಳಲ್ಲಿ 3-4 ತಿಂಗಳಿಂದ ಪಗಾರ ಕೂಡ ಬಂದಿಲ್ಲ. ಅದೇ ರೀತಿಯಾಗಿ ಅವ್ರು ಮಾಡ್ತಕ್ಕಂಥ ಕೆಲಸನ ಮತ್ತೆ ಅವ್ರು ಮಾಡ್ತಿರ್ತಕ್ಕಂಥ ಏನು ಕೆಲಸ ಇದೆ ಆ ಕೆಲಸ ಸರ್ಕಾರ ಇನ್ನೂ ಹೆಚ್ಚು ಗುರುತಿಸಿ ಅವರ ನ್ಯಾಯಯುತ ಬೇಡಿಕೆನ ಈಡೇರಿಸಬೇಕಂತ ಹೇಳಿ ನಾವು ಈ ಮೂಲಕ ನಾವು ಆಗ್ರಹಿಸ್ತೀವಿ ಸರ್. ನನ್ನ ಹೆಸರು ಗೀತಾ, AMS ಮಹಿಳಾ ಸಂಘಟನೆ ಜಿಲ್ಲಾ ಅಧ್ಯಕ್ಷರು. ಯಾಕೆ ನಮ್ಮಲ್ಲಿ ಹಕ್ಕಿಲ್ಲ? ನಾವು ಹಗಲು ರಾತ್ರಿ ದುಡಿಯಲ್ವಾ? ಈ ಒಂದು ತಾಯಿ ಮಗುವಿನ ನಾವು ಆರೋಗ್ಯ ಮತ್ತು ತಾಯಿ ಮರಣ ಮತ್ತು ಶಿಶು ಮರಣಗಳನ್ನು ಎಷ್ಟು ನಾವು 20-40 ಪಗಾರಿಗೆ ನಾವು ಹಗಲು ರಾತ್ರಿ
ತಿಂಗಳ ಇಂತಿಷ್ಟು ತಾರೀಕಿನಂತೆ ಅಂತಿಲ್ಲ. ಇವು ನಾವೇನಾಗಿದ್ವಿ ದುಡಿಯೋ ಹೆಚ್ಚುಗಳಾಗಿದೆ ಮುಂಗಡೆ, ಅದ್ರ ತಕ್ಕಾಗಿ ನಮ್ಮ ಗೌರವಧನ ಸಿಗ್ತಾ ಇಲ್ಲ. ಅದ್ರಗೋಸ್ಕರ ನಾವು ಎಷ್ಟು ಸಲ ಆದ್ರೂ ನಾವು ನಮ್ಮ AITUCC ಮುಖಾಂತರ ಹೋರಾಟ ಮಾಡಕ್ ಪಡ್ಕೊಂಡ್ರೆ ಹೊರತಾಗಿ ಯಾರೇನು ಆಶಾ ಕಾರ್ಯಕರ್ತರು ಇಷ್ಟು ದುಡ್ತಿಲ್ಲ ಅಂತ ಹೇಳಿ ಯಾರು ನಮಗ ಪಗಾರ ಮಾಡಿಲ್ಲ, ಯಾರು ನಮಗೆ ಇಂತಿಷ್ಟು ಪಗಾರ ಮಾಡಿಲ್ಲ. ಪ್ರತಿ ಬಾರಿನೂ ಹೋರಾಟ ಮಾಡಿ ಗೆಲ್ಕೋಬೇಕಾಗಿದೆ, ಹೋರಾಟ ಮಾಡಿ ತಗೋಬೇಕಾಗೈತಿ. ನಮ್ಮ AITC ಬೆಂಬಲದಿಂದ ನಾವು ಇಷ್ಟುವರೆಗೆ ಹೋರಾಟ ಮಾಡಿ ತಗೊಂಡಿದ್ದೇವೆ ಮೊದಲೇ ಸಿಟ್ಟು. ಈ ಕೂಡ ನಾವು ಎಷ್ಟು ಬೇಡಿಕೆ ಇಟ್ಟೇವು? 15,000 ಪಗಾರ ಇಟ್ಟೇವು. 15,000 ಬಾಳ ಅದಾಯ್ತು ಹೇಳಿ ಬಾಳ ಈ ಪಗಾರ ಬರಕ್ಕೆ ಹಲವಾರು ಬಾರಿ ನಮ್ಗ ವಿಧಾನ ರೂಪಿಸ್ಕೊತಾರ, ಹಲವಾರು ಬಾರಿ ನಮ್ಮ ಮುಖಂಡರೆಲ್ಲ ಹೋಗಿ ಸಭೆಗಳು ಮಾಡ್ತಾರ. ಬರೀ ಪತ್ರ ಮುಖಾಂತರ ಮತ್ತು ಮಾತುಗಳ ಮುಖಾಂತರ ಆಗಿವೆ. ಇನ್ನೂವರೆಗೆ ಆಶ್ವಾಸನೆ ಬರಲ್ಲ. ಮೊನ್ನೆ ಏಪ್ರಿಲ್ನಿಂದಲೇ ಹೇಳಿದ್ರು ಸಿದ್ದರಾಮಯ್ಯ ಅವರು, ಏಪ್ರಿಲ್ನಿಂದ ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಗೌರವಧನ ಕೊಡ್ತೀವಿ ಅಂತ ಹೇಳಿ ಎಲ್ಲಿ ಬಂತು? ಮತ್ ಬಜೆಟ್ ಮಂಡನೆ ಮಾಡಿದಲ್ಲಿ 1,000 ರೂಪಾಯಿ ಬಿಸಿ ಊಟ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಆಯ್ತು ಕೊಡ್ತೀವಿ ಅಂದ್ರು. ಆಶಾ ಕಾರ್ಯಕರ್ತರಿಗೆ ಬಂದಿಲ್ಲ, ಬಿಸಿ ಊಟದರಿಗೆ ಅಂಗನವಾಡಿ ಬರ್ತಾನೆ ಇದೆ. ಯಾಕೆ ಅಷ್ಟು ಕೀಳಕ್ಕೆ ಅಂತ ಇದ್ರೆ ನಾವು ಆಶಾ ಕಾರ್ಯಕರ್ತರು ಅಷ್ಟು ಕೀಳ ಅದನ್ನ ದುಡಿಸ್ಕೊಳ್ತಾ ಇದ್ದೀರಿ. ದುಡಿದ ತಕ್ಕಾಗಿ ಪಗಾರ ಕೊಡಿ ನಮಗೆ. ನಾವು ಹೆಚ್ಚು ಕೇಳ್ತಾ ಇಲ್ಲ, ನಮಗೆ ಕೂತ್ಕೊಂಡು ನಟ್ಟು ಕೊಡ್ತಾ ಇಲ್ಲ. ನಾವು ಎಷ್ಟು ದಿನಕೂಲಿಯರಿಗೆ ಎಷ್ಟು ಕೆಲಸ ಇದೆ, ದಿನಕೂಲಿಯರಿಗಿನ ಜಾಸ್ತಿ ಇದೆ. ಆಶಾ ಕಾರ್ಯಕರ್ತ ಅಷ್ಟೇ ಪಗಾರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅಷ್ಟು ಕೀಳಕ್ಕೆ ಇದ್ದೀವಿ ನಾವೆಲ್ಲ. ಮಾಡ್ತಾ ಇದ್ದೇವೆ, ಪಗಾರ ಇಲ್ಲ. ಅದಕ್ಕೋಸ್ಕರ ಏನದು ಇಂಥ ಅಲ್ಲ, ಇನ್ನೂ ಒಂದು ತಿಂಗಳಾದ್ರೆ ಹೋರಾಟ ಮಾಡ್ತಾ ಇದ್ದೇವೆ. ಈ ಕೊಟ್ಟ ಜಾಗ ಬಿಟ್ಟು ತಗೊಳ್ಳೋದಿಲ್ಲ. ಯಾರು ದೇಶ ಸರ್ ಬರ್ಲಿ, ಸಿದ್ದರಾಮಯ್ಯ ಸರ್ ಬರ್ಲಿ, ಸಚಿವರು ಬರ್ಲಿ, ಯಾರೇ ಬರ್ಲಿ, ಇವತ್ತಿನ ಈ ವೇದಿಕೆ ನಮ್ಮ ದುಡಿಮೆ ತಕ್ಕಾಗಿ ನಮ್ಮ ಪಗಾರ ಕೊಡಲಾನ ಎದ್ದು ಹೋಗೋದಿಲ್ಲ ಅಂತ ಹೇಳಿ ನಾವು ಸಿದ್ಧವಾಗಿ ಪ್ರಮಾಣ ಮಾಡ್ತಾ ಇದ್ದೇವೆ.